ಚಿತ್ರದುರ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಉಡುಸ್ಲಮ್ಮ ದೇವಸ್ಥಾನಕ್ಕೆ ನಾವಿಂದು ಬಂದಿದ್ದೇವೆ. ಈ ಒಂದು ದೇವಸ್ಥಾನ ಶಿರಾಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ದ್ವಾರಾಳು ಗ್ರಾಮದಲ್ಲಿ ನೆಲೆಸಿದೆ. ಈ ಒಂದು ದೇವಸ್ಥಾನವು ಅಪಾರ ಭಕ್ತರ ನಂಬಿಕೆಯ ಒಂದು ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಥಳವು ಬೇಡಿದ ಭಕ್ತರಿಗೆ ಒಲಿಯುವ ತಾಯಿ ಅಂತಾನೆ ಹೆಸರುವಾಸಿಯಾಗಿದೆ. ಈ ಒಂದು ಕ್ಷೇತ್ರ ಅತ್ಯಂತ ಪವಾಡ ಕ್ಷೇತ್ರವಾಗಿತ್ತು. ಈ ಒಂದು ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರ ದಂಡೆ ಹರಿದು ಬರುತ್ತೆ. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಭಕ್ತರು ವಿವಿಧ ಹರಕೆಗಳನ್ನ ಕಟ್ಕೊಳ್ತಾರೆ. ಭಕ್ತರು ಹರಕೆಗಳ ಈಡೇರಿದ ತಕ್ಷಣ ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ಸಂಪ್ರದಾಯ ಇದೆ. ಇಲ್ಲಿನ ಒಂದು ದೇವಸ್ಥಾನದ ಒಂದು ವಿಶೇಷ ಸಾಮಾನ್ಯ ದೇವಸ್ಥಾನದಂತಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ಕಟ್ಟಡ ನಿರ್ಮಾಣಗೊಂಡಿರತಕ್ಕಂಥ ದೇವಸ್ಥಾನ ಅಲ್ಲ, ಬದಲಾಗಿ ಇಲ್ಲಿ ಒಂದು ಆಲದ ಮರದ ಕೆಳಗೆ ಒಂದು ಚಿಕ್ಕದಾದಂತಹ ವಿಗ್ರಹದಿಂದ ಒಂದು ಭಕ್ತರು ದೇವಿಯನ್ನು ಗುರುತಿಸಲ್ಪಡ್ತಾರೆ. ಮತ್ತೆ ಈ ಒಂದು ದೇವಸ್ಥಾನ ಕಟ್ಟತಕ್ಕಂತಹ ವಿಚಾರವಾಗಿ ದೇವಿಯ ಅಪ್ಪಣೆ ಕೇಳಿದಾಗ ಇಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಒಂದು ದೇವಸ್ಥಾನ ಬೇಡ ಎಂದು ದೈವಿಕ ಸೂಚನೆ ಕೊಟ್ಟಿದ್ದಾಳೆ ಎಂದು ತಿಳಿದು ಬರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಭಕ್ತರು ಒಂದು ಕಲ್ಲಿನ ಮೇಲೆ ಕುತ್ಕೊಳ್ತಾರೆ. ಕಲ್ಲು ತಮ್ಮ ಮನಸ್ಸಿನಲ್ಲಿ ಅಂತ್ಕೊಂಡು ಒಂದು ಹರಕೆಯನ್ನ ಮಾಡ್ಕೊಂಡು ಕಲ್ಲಿನ ಮೇಲೆ ಕುತ್ಕೊಂತಾರೆ. ಕಲ್ಲು ತಿರುಗುತ್ತೆ. ಕಲ್ಲು ಏನಾದ್ರೂ ಬಲಗಡೆ ತಿರುಗಿದೆ ಆ ಹರಕೆ ಸಂಪನ್ನವಾಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿನ ಒಂದು ಭಕ್ತರಲ್ಲಿ ಗಾಢವಾಗಿದೆ. ಹಾಗಾಗಿ ಭಕ್ತರು ಇಲ್ಲಿ ಬಂದು ತಮ್ಮ ಹರಕೆಗಳನ್ನ ಮಾಡ್ಕೊಳ್ಳುವುದರ ಮೂಲಕ ತಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಇದೊಂದು ಪವಾಡ ಕ್ಷೇತ್ರ, ಪುಣ್ಯ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಹೇಳ್ಬಹುದು.